ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದಾರೆ. ಬಿಪಿ ಲೋ ಆಗಿ ಕಾಮಿಡಿ ಸ್ಟಾರ್ ರಾಕೇಶ್ ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಉಡುಪಿಯ ಆಸ್ಪತ್ರೆಯಲ್ಲಿ ಇವರು ನಿಧನರಾಗಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಆಗಿದ್ರು ರಾಕೇಶ್. ಸಿನಿಮಾ ಧಾರಾವಾಹಿಗಳಲ್ಲಿಯೂ ಕೂಡ ನಟ ರಾಕೇಶ್ ನಟಿಸಿದ್ರು. ಕಾಮಿಡಿ ಸ್ಟಾರ್ ರಾಕೇಶ್ ಪೂಜಾರಿ ಎನ್ನಿಲ್ಲ. ಇದಕ್ಕಿದ್ದಂತೆ ಲೋ ಬಿಪಿ ಹಾಗೂ ಪಲ್ಸ್ ರೇಟ್ ಕಡಿಮೆ ಆದಂಥ ಕಾರಣ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ಇವರನ್ನು ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 3:30 ವೇಳೆಗೆ ಶಿವರಾಜ್ ಕೆಆರ್ ಪೇಟೆಗೆ ಸುದ್ದಿ ತಿಳಿದಿದೆ. ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಈ ಒಂದು ಪೋಸ್ಟನ್ನು ಮಾಡುತ್ತಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಆಗಿದ್ರು ಈ ಪ್ರತಿಭಾವಂತ ಕಲಾವಿದ ರಾಕೇಶ್ ಪೂಜಾರಿ. ನಿನ್ನೆ ಮದುವೆಯೊಂದರಲ್ಲಿ ಕೂಡ ಇವರು ಭಾಗಿಯಾಗಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಯಾಗಿ ಮಿಂಚ್ತಾ ಇರುವ ಇವರು ಕಳೆದ ಕೆಲವು ವರ್ಷಗಳಿಂದ ರಂಗಭೂಮಿ ಮತ್ತು ಟಿವಿ ರಂಗದಲ್ಲಿ ಸಕ್ರಿಯರಾಗಿದ್ದರು. ಅನೇಕ ಸಿನಿಮಾ ಧಾರಾವಾಹಿಗಳಲ್ಲಿ ಕಾಮಿಡಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ರಾಕೇಶ್ ಪೂಜಾರಿ 2022ರಲ್ಲಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿಯೂ ಕೂಡ ನಾಯಕ ಎಜೆಯ PA ವಿರೂಪಾಕ್ಷ ಪಾತ್ರದಲ್ಲಿಯೂ ಕೂಡ ಇವರು ಕಾಣಿಸಿಕೊಂಡಿದ್ದರು. ವಿರೂಪಾಕ್ಷ ಪಾತ್ರದಲ್ಲಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ನಟನೆಯನ್ನು ಮಾಡಿದರು. ಬಿಪಿ ಲೋ ಆಗಿ ಕಾಮಿಡಿ ಸ್ಟಾರ್ ರಾಕೇಶ್ ಕೊನೆಯುಸಿರೆಳೆದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಇನ್ನು ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ನಿಧನ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದ್ದಕ್ಕಿದ್ದಂಗೆ ಏನಾಯ್ತು? ಇಲ್ಲಿ ಗಮನಿಸಬಹುದು, ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನೋ ವಿಚಾರ ಒಂದು ರೀತಿ ಎಲ್ಲರನ್ನು ಕೂಡ ನಡಗಿಸಿದೆ ಅಂತಾನೆ ಹೇಳಬಹುದು. ನಿನ್ನೆ ತನಕಲೂ ಕೂಡ ತುಂಬಾನೇ ಆರಾಮಾಗಿದ್ರು. ನಿನ್ನೆ ಕೂಡ ಯುದ್ಧಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು ಅಥವಾ ಬೇರೆ ಪೋಸ್ಟ್ ಗಳನ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಶೇರ್ ಮಾಡಿದ್ದಾರೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಅವರಿಗೆ ಇರ್ಲಿಲ್ಲ. ಇದಕ್ಕಿದ್ದಾಗೆ ಅವರ ನಿಟ್ಟೆಯಲ್ಲಿದ್ದಂತಹ ಅವ್ರ ಸಂಬಂಧಿಕರ ಮೆಹಂದಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ರು. ಇದಕ್ಕಿದ್ದಾಗ ಹಾಗೆ ಕುಸಿದು ಬಿದ್ರು. ಇಮಿಡಿಯೇಟ್ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಸಂದರ್ಭದಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾಗಿ ವಿಧಿವಶರಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಮಧ್ಯರಾತ್ರಿಯ ಆಸುಪಾಸಿನಲ್ಲಿ 2 ಗಂಟೆ 3 ಗಂಟೆ ಆಸುಪಾಸಿನಲ್ಲಿ ಅವರು ವಿಧಿಯ ವಶ ಆಗಿರುವಂತದ್ದು. ಕಾಮಿಡಿ ಕಿಲಾಡಿ ಸೀಸನ್ 3ರಲ್ಲಿ ಅವರು ವಿನ್ನರ್ ಆಗಿದ್ರು. ಇಡೀ ಕರ್ನಾಟಕದ ಜನತೆಯನ್ನ ಪ್ರತಿ ಶನಿವಾರ ಭಾನುವಾರ ಬರುವಂತಹ ಆ ಒಂದು ಕಾರ್ಯಕ್ರಮದಲ್ಲಿ ನಗ್ಗಿಸಿ ಮನೆ ಮಾತಾಗಿದ್ರು. ತುಂಬಾ ಕಷ್ಟಪಟ್ಟು ಮುಂದೆ ಬಂದಂತಹ ಬಡ ಪ್ರತಿಭಾವಂತ ಯುವಕ ಅಂತಾನೆ ಹೇಳ್ಬಹುದು. ಜೊತೆಗೆ ಬರೀ ಸಿನಿಮಾ ಬರೀ ಕಿರುತೆರೆಗಷ್ಟೇ ಅವರು ಸೀಮಿತ ಆಗಿರ್ಲಿಲ್ಲ. ಹಲವಾರು ಧಾರಾವಾಹಿಗಳಲ್ಲಿ ರಿಯಾಲಿಟಿ ಶೋ ಮಾತ್ರ ಅಲ್ಲದೆ ಹಲವಾರು ಧಾರಾವಾಹಿ ಆಗಿರ್ಬೋದು, ಹಲವಾರು ಸಿನಿಮಾಗಳಾಗಿರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಎಲ್ಲರನ್ನ ಪ್ರತಿನಿತ್ಯ ನಿರಂತರವಾಗಿ ನಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಅಪ್ಪಟ ಕನ್ನಡದ ಕಲಾವಿದ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನೋ ವಿಚಾರ ಇಡೀ ಕರ್ನಾಟಕದ ಜನತೆಗೆ ನೋವನ್ನ ತರಿಸಿದ ಸುದ್ದಿ ಅಂತಾನೆ ಹೇಳಬಹುದು. 2022ರಲ್ಲಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಕೂಡ ನಾಯಕ ಎಜೆಯ PA ವಿರೂಪಾಕ್ಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅಲ್ಲೂ ಕೂಡ ತುಂಬಾ ಎಲ್ಲರಿಗೂ ಕೂಡ ಹತ್ರ ಆಗಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಯಾಗಿ ಮಿಂಚ್ತಾ ಇದ್ರು ಅಂತಾನೆ ಹೇಳ್ಬೋದು. ರಂಗಭೂಮಿ ಮತ್ತು ಟಿವಿ ರಂಗದಲ್ಲಿ ನಿರಂತರವಾಗಿ ಸಕ್ರಿಯ ಆಗಿದ್ರು. ಅನೇಕ ಸಿನಿಮಾಗಳಲ್ಲೂ ಕೂಡ ದೊಡ್ಡ ದೊಡ್ಡ ನಟ ನಟಿಯರ ಜೊತೆ ಕೂಡ ಅವರು ಒಳ್ಳೆ ಒಡನಾಟವನ್ನ ಹೊಂದಿದ್ರು. ಅದ್ರೂ ಕೂಡ ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾ ಅವ್ರಿಗೆ ತುಂಬಾ ಆಪ್ತರಲ್ಲಿ ರಾಕೇಶ್ ಪೂಜಾರಿ ಕೂಡ ಒಬ್ರು ಅಂತಾನೆ ಹೇಳಬಹುದು. ಇವತ್ತಿಗೂ ಅವರ ಇನ್ಸ್ಟಾಗ್ರಾಮ್ DP ಗಮನಿಸ್ತಾ ಇದ್ರೆ ಅಲ್ಲೂ ಕೂಡ ರಕ್ಷಿತಾ ಅವರ ಫೋಟೋನ ಅವರು ಹೆಚ್ಚಾಗಿ ಹಾಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಅವ್ರು ಇದ್ದಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಧಾರಾವಾಹಿಗಳಿಗಾಗಿರ್ಬೋದು ಅಥವಾ ಹಲವಾರು ವೇದಿಕೆಗಳಲ್ಲಿ ಅವರು ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ನಮ್ಮೆಲ್ಲರನ್ನು ಕೂಡ ರಂಜಿಸ್ತಾ ಇದ್ರು. ಆದ್ರೆ ವಿಧಿಯ ಆಟಕ್ಕೆ ಬಲಿಯಾದ್ರು. ಅತಿ ಕಡಿಮೆ ವಯಸ್ಸಿನಲ್ಲೇ ವಿಧಿಯ ಆಟಕ್ಕೆ ಬಲಿಯಾದ್ರು ಅಂತ ಹೇಳಬಹುದು. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡ ಕಿರುತೆರೆ ಲೋಕಕ್ಕೆ ಅಚ್ಚರಿಯ ಸುದ್ದಿ ಒಂದು ಬೆಳ್ಳಂಬೆಳಗ್ಗೆನೆ ಬಡಿದಪ್ಪಳಿಸಿದೆ ಅಂತ ಹೇಳ್ಬೋದು. ಜೀ ಕನ್ನಡ ವಾಹಿನಿಯ ಮೂಲಕವೇ ಕರ್ನಾಟಕದ ಜನರ ಮನಸ್ಸಿಗೆ ತಲುಪಿದ್ದ ಕಾಮಿಡಿ ಕಿಲಾಡಿಯ ಹಾಸ್ಯ ಕಾರ್ಯಕ್ರಮದ ಸೀಸನ್ 3ರ ವಿನ್ನರ್ ಆಗಿದ್ರು ರಾಕೇಶ್ ಪೂಜಾರಿ ದಿಢೀರ್ ಸಾವನ್ನಪ್ಪಿದ್ದಾರೆ. ನೆನ್ನೆಯ ತನಕವೂ ಕೂಡ ಇವರು ಆರೋಗ್ಯವಾಗಿಯೇ ಇದ್ದರು. ಕಲಾವಿದ ರಾಕೇಶ್ ಪೂಜಾರಿ ಅವರಿಗೆ ಯಾವುದೇ ರೀತಿಯ
ಅನಾರೋಗ್ಯ ಸಮಸ್ಯೆ ಇರಲಿಲ್ಲ. ಅವರ ಆಪ್ತರು ನೀಡಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಊರಿನಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆದಿರುತ್ತೆ. ಆ ಒಂದು ಮೆಹಂದಿ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿರ್ತಾರೆ, ಅಲ್ಲಿ ಡ್ಯಾನ್ಸ್ ಮಾಡಿರ್ತಾರೆ, ಎಲ್ಲರ ಜೊತೆಗೂ ಕೂಡ ಖುಷಿಯಿಂದ ಕಾಲವನ್ನು ಕಳೆದಿದ್ರು ಎನ್ನಲಾಗಿದೆ. ಆದರೆ ಇದೀಗ ರಾಕೇಶ್ ನಿಧನದ ಸುದ್ದಿ ಕನ್ನಡದ ಕಿರುತೆರೆ ಲೋಕ ಹಾಗೆ ತುಳು ರಂಗಭೂಮಿಯ ಕಲಾವಿದರಿಗೆ ಒಂದು ರೀತಿ ಶಾಕ್ ಆಗಿದೆ. ಕಾಮಿಡಿ ಕಿಲಾಡಿಯ ವಿನ್ನರ್ ಆಗಿದ್ರು. ಇವರ ನಿಧನದಿಂದಾಗಿ ಎಲ್ರಿಗೂ ಕೂಡ ಆಘಾತವಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದಂತಹ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಮಿಸ್ ಯು ಮಗನೇ ಅಂತ ಹೇಳಿ ಟ್ವೀಟನ್ನು ಮಾಡಿದ್ದಾರೆ. ನಿನ್ನಂತಹ ಅದ್ಭುತ ವ್ಯಕ್ತಿ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾರೆ ಅಂತ ಹೇಳಿ ಪೋಸ್ಟನ್ನು ಮಾಡಿದ್ದಾರೆ. ಮೃತ ರಾಕೇಶ್ ಪೂಜಾರಿಯವರ ಆಪ್ತರು ಹೇಳ್ತಾ ಇರೋ ಪ್ರಕಾರ ಅವರು ನೆನೆಯೂ ಕೂಡ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ, ಎಲ್ಲರ ಜೊತೆಗೆ ಖುಷಿಯಿಂದ ಇರ್ತಾರೆ, ಡ್ಯಾನ್ಸ್ ಹಾಡುಗಳನ್ನು ಹಾಡಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಲೋ BP ಉಂಟಾಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿದ್ರು ನಟ ರಾಕೇಶ್. ಕಾಮಿಡಿ ಸ್ಟಾರ್ ರಾಕೇಶ್ ಪೂಜಾರಿ ಏನಿಲ್ಲ, ಇದಕ್ಕಿದ್ದಂತೆ ಲೋ BP ಹಾಗೆ ಪಲ್ಸ್ ರೇಟ್ ಕಡಿಮೆ ಆದಂಥ ಕಾರಣ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ಇವರನ್ನು ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 3:30 ವೇಳೆಗೆ ಶಿವರಾಜ್ KR ಪೇಟೆಗೆ ಸುದ್ದಿ ತಿಳಿಯುತ್ತೆ. ತಮ್ಮ ಫೇಸ್ಬುಕ್ ಪೇಜ್ನಲ್ಲಿಯೂ ಕೂಡ ಪೋಸ್ಟನ್ನು ಮಾಡ್ತಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಆಗಿದ್ದರು, ಅಪಾರ ಅಭಿಮಾನಿಗಳನ್ನು ಪಡೆದಿದ್ದರು. ಈ ಪ್ರತಿಭಾವಂತ ಕಲಾವಿದ ರಾಕೇಶ್ ಪೂಜಾರಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಯಾಗಿ ಮಿಂಚ್ತಾ ಇದ್ದರು. ಕಳೆದ ಕೆಲವು ವರ್ಷಗಳಿಂದ ರಂಗಭೂಮಿ ಮತ್ತು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದರು. ಈ ಕುರಿತು ಮಾತನಾಡೋದಕ್ಕೆ ಶಿವರಾಜ್ KR ಪೇಟೆಯವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ ಸರ್. ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ನಿಧನ ಒಂದು ರೀತಿ ನಿಜಕ್ಕೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಏನಾಗಿತ್ತು ಸರ್? ಮೊದಲಿಂದ ಅವ್ರಿಗೆ ಏನಾದರೂ ಅನಾರೋಗ್ಯದ ಸಮಸ್ಯೆ ಇತ್ತಾ ಹೇಗೆ ಅಂತ ಹೇಳಿ? ಇಲ್ಲ ಮೇಡಮ್, ನಮಗೆ ಗೊತ್ತಿರೋ ತರ ಅನಾರೋಗ್ಯ ಅಂತ ಏನಿಲ್ಲ. ತುಂಬಾ ಎನರ್ಜಿ ಇರುವಂತ ವ್ಯಕ್ತಿ, ತುಂಬಾ ಎನರ್ಜಿ ಇದ್ದಂತ ವ್ಯಕ್ತಿ. ಸ್ಟೇಜಿಗೆ ಬಂದ್ರೆ ಅವರ ಎನರ್ಜಿನೇ ಬೇರೆ. ಯಾರದು ಜೀ ಕನ್ನಡ ನೋಡಿರೋ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಪ್ರೋಗ್ರಾಮ್ ನ ನೋಡಿರುವಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯನೇ ಅವ್ರು ಎಷ್ಟು ಎನರ್ಜಿ ಇತ್ತು ಅಂತ ಹೇಳಿ. ದಿಢೀರಂತ ಈ ಒಂದು ಆಘಾತ ಸುದ್ದಿಗೆ ನಮಗೂ ಕೂಡ ತುಂಬಾ ಶಾಕ್ ಆಗಿದೆ. ಅಂದ್ರೆ ಎಲ್ರು ಜೀ ಕುಟುಂಬದ ಮಕ್ಕಳೇ ನಾವೆಲ್ರು. ಅದ್ರಲ್ಲಿ ಒಂದು ಮಗು ಇವಾಗ ಇಲ್ಲ ಅಂತ ಕೇಳೋದನ್ನ ಹೇಳೋಕ್ಕೂ ಬೇಜಾರಾಗುತ್ತೆ. ಓಕೆ, ಅಂದ್ರೆ ನಿಮ್ಮ ಅವರ ಒಡನಾಟ ಯಾವ ರೀತಿ ಆಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ನಾವು ಸಿಕ್ತಾಗೆಲ್ಲರಿಗೂ ಅಣ್ಣ ಅಂತ ಪ್ರೀತಿಯಿಂದ ಮಾತಾಡಿಸೋದು, ನಾವು ಸಮಯ ಅಂತಾನೆ ಮಾತಾಡ್ತಾ ಇದ್ದಿದ್ದು. ಒಬ್ಬ ಒಳ್ಳೆ ಗೆಳೆಯ, ತಮ್ಮ ಇವತ್ತು ಇಲ್ಲ ಅನ್ನೋದನ್ನ ಒಂದ್ ಬೆಳಗಿನ ಜಾವದ ಹೊತ್ತಲ್ಲಿ ನಾವು ಕೇಳ್ತೀವಿ ಅಂತಂದ್ರೆ ಅದು ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ಗೆ. ಬೆಳಗಿನ ಜಾವ 3:15 ವಿಷಯ ಗೊತ್ತಾಯ್ತು. ಸೊ ಹೊರಟಿದ್ವಿ, ನಾನು ಹೋಗ್ತಾ ಇದೀವಿ ಈಗ. ಓಕೆ, ಇನ್ನು ಸ್ಕ್ರೀನ್ ಮೇಲೆ ಎಲ್ಲರನ್ನ ನಗಿಸ್ತಾ ಇದ್ರು, ತೆರೆಯ ಹಿಂದೆ ಅವರು ಯಾವ ರೀತಿಯಾಗಿ ಇದ್ರು ಸರ್ ಅಂತ ಹೇಳಿ? ಎಲ್ಲಾ ಕಡೆನೂ ಲವಲವಿಕೆಯಿಂದ ಇದ್ದಂತ ವ್ಯಕ್ತಿ. ತುಂಬಾ ಅಂದ್ರೆ ಹೈಪರ್ ಆಗಿದ್ರು ಯಾವಾಗ್ಲೂ. ಖುಷಿ ಆಗೋದು ಜೊತೆಲಿರೋದಕ್ಕೆ. ನಾವು ಕೂಡ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಅಲ್ಲಿ ಆಕ್ಟ್ ಎಲ್ಲ ಮಾಡಿದ್ವಿ ನಾವಿಬ್ರು ಒಟ್ಟಿಗೆನೆ. ಸೊ ಆಗ ಅದನ್ನ ಎನರ್ಜಿ ನೋಡಿದಾಗ ಖುಷಿ ಆಗೋದು. ಓಕೆ, ಇಂಥ ಕಲಾವಿದ್ರು ಬರ್ಬೇಕು, ಇಂಥ ಕಲಾವಿದ್ರು ಬೆಳಿಬೇಕು ಅನ್ನೋ ಒಂದು ಆಸೆ ನಮ್ಮ ಮನ್ಸಲ್ಲಿ ಹುಡ್ತಾ ಇತ್ತು. ಯಾಕಂದ್ರೆ ಅವ್ರಿಗಿಂತ ಮುಂಚೆ ಬಂದಿದ್ವಲ್ಲ. ಸೊ ಮತ್ತೆ ಅವ್ರನ್ನ ನೋಡಿದಾಗ ನಮ್ಗೆ ಖುಷಿ, ನಮ್ಗೆ ಇನ್ನ ದುಪ್ಪಟ್ಟಾಗೋದು ಖುಷಿ. ಸೊ ಅಷ್ಟು ಲವಲವಿಕೆಯಿಂದ ಇದ್ದಂತಹ ವ್ಯಕ್ತಿ. ಬೆಳಗ್ಗೆ ಅಷ್ಟೊತ್ತಿಗೆ ಆ ವಿಷಯ ಕೇಳಿದಾಗ್ಲೇನೆ ಯಾಕೆ, ಏನಾಗ್ತಿದೆ, ಏನಕ್ಕೆ ಹಿಂಗ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಚಿಕ್ಕ ವಯಸ್ಸು, ಇನ್ನು ತುಂಬಾ ಸಾಧನೆ ಮಾಡೋದಿತ್ತು. ರಂಗಭೂಮಿಲೂ ಸಹ ಕೆಲಸ ಮಾಡಿದ್ದಾರೆ ಊರುಗಳಲ್ಲಿ. ಇಲ್ಲಿಗೆ ಬಂದು ಅಷ್ಟು ಇಡೀ ಕರ್ನಾಟಕದ ಜನತೆ ಪ್ರೀತಿಸುವಂತ ಮಗುವಾಗಿದ್ದವರು ಇವಾಗ ಇಲ್ಲ ಅಂತಂದಾಗ ಅದನ್ನ ಇಲ್ಲ ಅಂತ ಹೇಳೋಕೆನೆ ಮನ್ಸು ಬರಲ್ಲ ಅಂತ ವ್ಯಕ್ತಿತ್ವ.
ಹೌದು ಸರ್. ಇನ್ನು ಅನೇಕ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲೂ ಕೂಡ ಇವರು ನಟನೆಯನ್ನ ಮಾಡಿದ್ರು, ಜನರಿಗೆ ಬಹಳ ಹತ್ತಿರವಾಗಿದ್ರು ಕಾಮಿಡಿ ಪಾತ್ರದ ಮುಖಾಂತರ. ಈ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು, ಈಗ ತಾನೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಫೋನ್ ಮಾಡಿದ್ರು, ಶಿವಣ್ಣ ಹಾಕಿರೋದು ನಿಜನಾ, ಏನಾಯ್ತು ಅಂತ. ಇಲ್ಲ ಸತ್ಯ, ಈ ತರ ಆಗಿದೆ, ಬೆಳಗ್ಗೆನೆ ಫೋನ್ ಬಂತು, ನಾನು ಹೊರಟಿದ್ದೀನಿ ಅಂತ ಹೇಳಿದಾಗ ಅವರು ಹೇಳಿದ್ರು, ಇಲ್ಲ ನಾನು ಒಂದ್ ಸಿನಿಮಾಗೆ ಡೇಟ್ ಕೇಳಕ್ಕೆ ಅಂತ ಮಾಡಿದ್ದೆ, ಅವ್ರಿಗೆ ನಾನೇ ಡೇಟು ಕಾಂತಾರ 2 ನಲ್ಲಿ ಮಾಡ್ತಾ ಇದ್ದೀನಿ, ಸೊ ಆ ಡೇಟ್ ಕ್ಲಾಶ್ ಆಗುತ್ತೆ ಅಂತ ಹೇಳಿದ್ರು. ಅಂತ ಹೇಳಿದಾಗ್ಲೂ ನಾನು ಇಷ್ಟು ಬ್ಯುಸಿ ಇದ್ದಂತಹ ವ್ಯಕ್ತಿ ಈ ತರ ಒಂದು ದಿಢೀರ್ ನಿರ್ಗಮನ, ಏನೋ ಅದ್ರ ಬಗ್ಗೆ ಏನು ಹೇಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ವಯಸ್ಸು ಇನ್ನ 30-31 ವರ್ಷ ವಯಸ್ಸು. ಸೊ ಜಗತ್ತನ್ನ ಬಿಟ್ಟು ಹೋಗೋ ವಯಸ್ಸಲ್ಲ. ದೇವ್ರ ಬಗ್ಗೆನೂ ಬೇಜಾರಾಗುತ್ತೆ, ಯಾಕಪ್ಪ ಇಷ್ಟು ಕ್ರೂರಿ ಆಗ್ತೀಯಾ ಏನು ಮಾಡ್ಸಲ್ಲ ಅಂತ. ಹೌದು ಸರ್. ಇನ್ನು ನಟಿ ರಕ್ಷಿತಾ ಅವರು ಕೂಡ ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅವರ ಜೊತೆಗೂ ಕೂಡ ಒಂದ್ ರೀತಿ ಒಳ್ಳೆಯ ಬಾಂಡಿಂಗ್ ಇತ್ತ ಅವ್ರದ್ದು, ಹೇಗೆ ಅಂತ ಹೇಳಿ? ತುಂಬಾ ರಕ್ಷಿತಾ ಮೇಡಮ್ ಅಲ್ಲಿ ಹಾಕಿರೋದ್ರಲ್ಲೇ ನಾನು ನೋಡಿದೆ, ಮಗನೇ ಅಂತಾನೆ ಹಾಕಿದ್ದಾರೆ, ಹೋಗ್ಬಾ ಮಗನೇ ಅಂತ ಅನ್ನೋದ್ರಕ್ಕೆ. ಅಂದ್ರೆ ಅವ್ರು ಎಲ್ರನ್ನೂ ಪ್ರೀತಿಸ್ತಿದ್ರು, ಅಷ್ಟು ಎಲ್ರು ಇಲ್ಲಿ ಕಾಮಿಡಿ ಕ್ಲಾಸ್ ಎಲ್ಲಾ ಕಂಟೆಸ್ಟ್ಗಳು ಅಂದ್ರೆ ಅಷ್ಟು ಪ್ರೀತಿ. ಸೊ ಅವನ ಮೇಲೆ ಏನೋ ಒಂಥರ ಇನ್ನೊಂಥರ ಒಂದ್ ಪ್ರೀತಿ ಸ್ವಲ್ಪ ಎಕ್ಸ್ಟ್ರಾ, ಒಂದ್ ಮಗು ತರ ಆಡ್ತಿದ್ದಾಗಿರ್ಬೋದು. ತುಂಬಾ ಚಿಕ್ಕವರು ಅಂತ ಹೇಳ್ಬೋದು ನಮ್ಮ ತಂಡಕ್ಕೆ, ಹೇಳ್ಕೋಬೇಕು ಅಂತಂದ್ರೆ. ಸೊ ಅವರ ಪೋಸ್ಟ್ ನೋಡಿದಾಗ್ಲೂ ನಾನು ನೋಡಿದೆ, ನನ್ಗೂ ತುಂಬಾ ಒಂದ್ ಸ್ವಲ್ಪ ಮನ್ಸಲ್ಲಿ ಕಳವಳ ಅನ್ನಿಸ್ತು, ಅಂತ ಒಂದು ದುಃಖ ಬಂದಂಗಾಯ್ತು. ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಏನ್ ಮಾತಾಡೋದು, ದಿಢೀರ್ ಅಂತ ಈಗ ಆಗ್ಬಿಟ್ರೆ, ಒಬ್ಬ ವ್ಯಕ್ತಿ ಇಲ್ಲ ಅನ್ನೋ ವ್ಯಕ್ತಿ, ಅದ್ರಲ್ಲೂ ಒಬ್ಬ ಒಳ್ಳೆ ಕಲಾವಿದ, ಕರ್ನಾಟಕನ ನಗಿಸಿದಂತಹ ವ್ಯಕ್ತಿ ಇವಾಗ ಇಲ್ಲ ಅಂತಂದ್ರೆ, ಹೇಳಿದ್ನಲ್ಲ ಮೇಡಮ್, ದೇವ್ರ ಬಗ್ಗೆನೇ ಬೇಜಾರಾಗುತ್ತೆ. ಯಾಕಪ್ಪ ಇಷ್ಟು ಕ್ರೂರಿ ಆಗ್ತೀಯಾ, ಯಾಕೆ ಮತ್ತೆ ಇಷ್ಟು ಬೇಗ ಕರ್ಕೊಳ್ಳೋದಿದ್ರೆ ಇಷ್ಟೊಂದು ಯಶಸ್ಸನ್ನ ಯಾಕೆ ಇಷ್ಟು ಬೇಗ ಕೊಡ್ತೀಯಾ? ಓಕೆ ಸರ್, ಓಕೆ ಅನ್ನೋ ತರ ಕೇಳ್ಬೇಕು ಅಂತ ಅನ್ಸುತ್ತೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದಾರೆ. ಬಿಪಿ ಲೋ ಆಗಿ ಕಾಮಿಡಿ ಸ್ಟಾರ್ ರಾಕೇಶ್ ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಉಡುಪಿಯ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಆಗಿದ್ರು. ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿಯೂ ಕೂಡ ನಟನೆಯನ್ನ ಮಾಡಿದ್ರು. ಇದಕ್ಕಿದ್ದಂತೆ ಲೋ BP ಆಗಿ ಜೊತೆಗೆ ಪಲ್ಸ್ ರೇಟ್ ಕಡಿಮೆ ಆದಂಥ ಕಾರಣ ಇವರನ್ನು ಉಡುಪಿಯ ಆಸ್ಪತ್ರೆಯೊಂದಕ್ಕೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗೋದಿಲ್ಲ, ಕೊನೆಯುಸಿರೆಳೆದಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಆಗಿದ್ದಂತಹ ಈ ಒಂದು ಪ್ರತಿಭಾವಂತ ಕಲಾವಿದ ನಿನ್ನೆ ಮದುವೆ ಒಂದರಲ್ಲಿ ಕೂಡ ಭಾಗಿಯಾಗಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಯಾಗಿ ಮಿಂಚ್ತಾ ಇದ್ದಂತಹ ಇವರು ಕಳೆದ ಕೆಲವು ವರ್ಷಗಳಿಂದ ರಂಗಭೂಮಿ ಹಾಗೂ TV ರಂಗದಲ್ಲಿಯೂ ಕೂಡ ಸಕ್ರಿಯರಾಗಿದ್ದರು. ನಿನ್ನೆ ಮೆಹಂದಿ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಿರ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಜನರ ಜೊತೆಗೆ ಹಾಡೋದನ್ನು ಆಗಿರಬಹುದು ಅಥವಾ ಡ್ಯಾನ್ಸನ್ನು ಮಾಡ್ತಾಯಿದ್ರು. ಎಲ್ಲರ ಜೊತೆಗೆ ಖುಷಿಯಿಂದಾಗಿ ತಮ್ಮ ಸಮಯವನ್ನು ಕಳೆದಿರ್ತಾರೆ. ನಂತರದಲ್ಲಿ ಲೋ BP ಉಂಟಾಗತ್ತೆ, ಆಸ್ಪತ್ರೆಗೆ ದಾಖಲಿಸ್ತಾರೆ. ಅನೇಕ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿಯೂ ಕೂಡ ಕಾಮಿಡಿ ಪಾತ್ರದಲ್ಲಿಯೇ ಕಾಣಿಸಿಕೊಂಡು ಅಪಾರ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಅಪಾರ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ. 2022ರಲ್ಲಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಬಹಳ ಫೇಮಸ್ ಆಗಿತ್ತು. ಈ ಒಂದು ಧಾರಾವಾಹಿಯಲ್ಲಿ ಇವರು ನಾಯಕ AJಯ PA ವಿರೂಪಾಕ್ಷ ಪಾತ್ರದಲ್ಲಿಯೂ ಕೂಡ ಅಭಿನಯಿಸಿದ್ರು. ಈ ಒಂದು ನಟನೆಯ ಮೂಲಕ ಎಲ್ಲರಿಗೂ ಬಹಳ ಹತ್ತಿರವಾಗಿದ್ದರು. ಅಲ್ಲಿಯೂ ಕೂಡ ಕಾಮಿಡಿ ಪಾತ್ರದಲ್ಲಿ ಇವರು ನಟನೆಯನ್ನ ಮಾಡಿದ್ರು. ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದಾರೆ. ನೆನ್ನೆ ಕಾಂತಾರ ಶೂಟಿಂಗ್ನಲ್ಲಿ ರಾಕೇಶ್ ಪೂಜಾರಿ ಪಾಲ್ಗೊಂಡಿರ್ತಾರೆ. ಕಾಂತಾರ ಶೂಟಿಂಗ್ನಲ್ಲಿಯೂ ಕೂಡ ನೆನ್ನೆ ಇವರು ಪಾಲ್ಗೊಂಡಿರ್ತಾರೆ. ಕಾಂತಾರ ಪಾರ್ಟ್ 1ರಲ್ಲಿ ರಾಕೇಶ್ ಪೂಜಾರಿ ನಟನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ಶೂಟಿಂಗ್ನಲ್ಲಿಯೂ ಕೂಡ ಇವರು ನಿನ್ನೆ ತಾನೇ ಪಾಲ್ಗೊಂಡಿರ್ತಾರೆ.
ನಂತರದಲ್ಲಿ ಮದುವೆಯಲ್ಲಿ ಭಾಗಿಯಾಗ್ತಾರೆ. ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ ಲೋ ಬಿ ಪಿ ಆಗತ್ತೆ. ನಂತರದಲ್ಲಿ ಆಸ್ಪತ್ರೆಗೆ ಇವರನ್ನು ದಾಖಲು ಮಾಡ್ತಾರೆ. ಜೀ ಕನ್ನಡ ವಾಹಿನಿಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಆಗಿದ್ರು. ಉಡುಪಿಯ ನಿವಾಸಿ ಇವರು ರಾಕೇಶ್ ಪೂಜಾರಿ. ಇವರಿಗೆ ಟ್ರೋಫಿ ಮತ್ತು 8 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿತು. ರಾಕೇಶ್ ಪೂಜಾರಿ ಹೂಡೆ ನಿವಾಸಿಗಳಾದ ದಿನಕರ್ ಪೂಜಾರಿ ಮತ್ತು ಶಾಂಭವಿ ದಂಪತಿಗಳ ಪುತ್ರ. ತಮ್ಮ ಶಾಲಾ ಶಿಕ್ಷಣವನ್ನು ಕೆಮ್ಮಣ್ಣು ಕಾರ್ಮೆಲ್ ಹೈಸ್ಕೂಲು ಮತ್ತು ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಪಡೆದಿರ್ತಾರೆ. ಇನ್ನು ಮಂಗಳೂರಿನ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾದ ಕಡ್ಲೆ ಬಜಲ್ ತುಳು ಕಾರ್ಯಕ್ರಮದಲ್ಲಿ ಕೂಡ ಇವರು ನಟನೆಯನ್ನು ಮಾಡಿದರು. ಪೈಲ್ವಾನ್, ಇದು ಎಂಥ ಲೋಕವಯ್ಯ ಕನ್ನಡದಲ್ಲಿ, ಮತ್ತು ಪೆಡ್ಕಮ್ಮಿ, ಅಮರ್ ಪೊಲೀಸ್, ಹೀಗೆ ತುಳುವಿನಲ್ಲಿ ಕೆಲವೊಂದಷ್ಟು ನಾಟಕಗಳಲ್ಲೂ ಕೂಡ ಇವರು ಅಭಿನಯವನ್ನು ಮಾಡಿದರು. ರಂಗಭೂಮಿಯಲ್ಲೂ ಕೂಡ ಅಪಾರವಾದಂಥ ಆಸಕ್ತಿ ಇವರದ್ದಾಗಿತ್ತು. ನಂತರದಲ್ಲಿ ರಿಯಾಲಿಟಿ ಶೋ, ಧಾರಾವಾಹಿ ಹಾಗೆ ಸಿನಿಮಾಗಳಿಗೂ ಕೂಡ ಇವರು ಪಾದಾರ್ಪಣೆಯನ್ನು ಮಾಡಿದರು. ಸ್ಕಿಟ್, ಚಲನಚಿತ್ರಗಳಲ್ಲಿಯೂ ಕೂಡ ನಿರಂತರವಾಗಿ ಇವರು ನಟನೆಯನ್ನು ಮಾಡುತ್ತಾ ಮುನ್ನುಗ್ತಾ ಇದ್ದರು.